ಈಗ ಸನ್ಮಾನ್ಯ ನಮ್ಮ ನಗರಸಭಾ ಸದಸ್ಯರು ಹೇಳಿದ್ದಾರೆ ಗೊತ್ತಿಲ್ಲ. ಈ ಶಾಲೆ ಇದ್ದಿದ್ದು ಸರ್ಕಾರಿ ಉರ್ದು ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ರು. ಸರ್ಕಾರಿ ಉರ್ದು ಶಾಲೆಯಲ್ಲಿ ಜಾಗ ಗಟ್ಟಿ ಡಿಪಾರ್ಟ್ಮೆಂಟ್ ಜಾಗ ತಗೊಂಡು ತಾವೆಲ್ಲ ತಮ್ಮ ಸಹಕಾರ, ಯಾಕಂದ್ರೆ ಬಹಳ ಸಹಕಾರ ಕೊಟ್ಟಿದ್ದೀವಿ. ನಮ್ಮ ಇಲಾಖೆ ಹೇಳ್ತಾ ಇದೆ ಅಲ್ಲಿ ರೂಮ್ಸ್ ಇಲ್ವಾ, ಪಕ್ಕದಲ್ಲಿ ಬಾಡಿಗೆ ತೆಗೆಲ್ಲ ಬಾಡಿಗೆ ಕೊಡ್ತೀವಿ. ಇನ್ನೊಂದು ಎಷ್ಟನ್ನು ತಗೊಳ್ಳಿ, ಎಷ್ಟನ್ನಾಗಿದೆ ನಾವು ಬಾಡಿಗೆ ಕೊಡ್ತೀವಿ. ನಮಗೇನಂದ್ರೆ ಮೈನಾರಿಟಿಗೆ ನಾವು ಏನು ಮಕ್ಕಳಿದ್ದಾರೋ ಅಷ್ಟು ಕಾರ್ಯಕ್ಕೆ ಆಗಲೇಬೇಕು. ನಮಗೆ ನಿಮ್ಮ ಶೌಚಾಲಯ ಇಲ್ವಾ, ಇವತ್ತು ನಾವು ಶೌಚಾಲಯ ಮೊನ್ನೆ ನೀಡಿದ್ದು ಗೊತ್ತಷ್ಟು ಹೇಳಿದ್ರು ಶೌಚಾಲಯ ಮಾಡ್ಬೇಕಂತ. ಅದು 3 ದಿನದಲ್ಲಿಗೆ ನಾವು DPR ಮಾಡಿ ಕಳಿಸಿದ್ದೀವಿ, ಅಲ್ಲಿ ಅಪ್ರೂವಲ್ ಆಗಿದೆ. ಅದು ನಾಳೆ ನಡೆದು ಸ್ಟಾರ್ಟ್ ಆಗುತ್ತೆ. ಏನಂದ್ರೆ 1-1.5 ತಿಂಗಳು ನಿಮಗೆ ಶೌಚಾಲಯ ಕೊಟ್ಬಿಡ್ತೀವಿ. ನಿಮ್ಗೆ ಇನ್ನೂ ಮಕ್ಕಳು ಕೊಡ್ತೀರಾ, ಮೇಲೆ ಕೊಡ್ತೀವಿ. ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಮಕ್ಕಳೇ ಇಲ್ಲ ಅಲ್ಲಿ. ನಮ್ಗೆ ಮಕ್ಕಳು ಕೊಟ್ಟರೆ ಆಮೇಲೆ ಪಕ್ಕದಲ್ಲಿ ಈಗ ಒಂದು ಜಾಗ ಹೇಳಿದ್ರಲ್ಲ, ಅದು 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಬಿಲ್ಡಿಂಗು ಕಾಲೇಜ್. ಅದು ಹಿಂಗೆ ಮಂಟೇಶ್ವರ ಹೋಗಿ ಬಿಲ್ಡಿಂಗ್ ಅದು ಈ ಥರ ಹೋಗುತ್ತೆ. LCF ಮಂಟೇಶ್ವರ ಹೋಗುತ್ತೆ ಬಿಲ್ಡಿಂಗ್. ಅದು 5 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆಗಿದೆ. ಅದು DPR ಆಗಿದೆ, ಟೆಂಡರ್ ನಡೀತಾ ಇದೆ. ಅದು ಕೂಡ ಪ್ರಾರಂಭ ಆಗ್ತದೆ. ನಮ್ಗೇನೇನು ಇಷ್ಟೆಲ್ಲ ಕೊಡ್ತಾ ಇಲ್ಲ, ಮಕ್ಕಳೇ ಇಲ್ಲ ಅಂತ ನಾವು ದಯಮಾಡಿ ಅನ್ನತಾ ಭಾವಿಸ್ಬೇಡಿ. ನಾವು ಎಲ್ಲ ಸೌಲಭ್ಯಗಳು ಕೊಡ್ತೇವೆ. ಮೈನಾರಿಟಿ ಡಿಪಾರ್ಟ್ಮೆಂಟ್ ಎಲ್ಲ ಇಲಾಖೆಗಳಿಂದನೂ ಸೌಲಭ್ಯಗಳನ್ನು ನಾವು ಜಾಸ್ತಿ ಕೊಡ್ತಾ ಇದೆ. ನಾವು ದಯವಿಟ್ಟು ಮಕ್ಕಳನ್ನ ಸೇರಿಸಿ. ಜನ ಜಾಸ್ತಿ ಆದರೆ ನಾವು ಪಕ್ಕದಲ್ಲಿ ಬಾಡಿಗೆ ತಗೊಳ್ತೀವಿ. ಈಗ ಸದ್ಯಕ್ಕೆ ನಾವು ಟಾಯ್ಲೆಟೆಲ್ಲ ಸರ್ಕಾರಿ ಶಾಲೆ ಬಳಸ್ತಾ ಇದ್ದೀವಿ ಹೆಣ್ಮಕ್ಳಿಗೆ ಮಾತ್ರ. ಅದನ್ನ ಇನ್ನೊಂದು 1-1.5 ತಿಂಗಳಲ್ಲಿ ಅದು ಫಿನಿಶ್ ಆಗಿದೆ. ಹಾಗಾಗಿ ದಯವಿಟ್ಟು ಆ 2 ಕಾರ್ಡ್ ಇಟ್ಕೊಂಡು ಮಕ್ಕಳನ್ನ ಇದು ಮಾಡಕ್ಕೆ ಹೋಗ್ಬೇಡಿ. ನಾವು ಸೌಲಭ್ಯ ಕೊಡ್ತಾ ಇದ್ದೀವಿ, ಮತ್ತು ಎಲ್ಲ ಕೊಟ್ಟಿದ್ದೀವಿ. ಟೆಕ್ಸ್ಟ್ ಬುಕ್ ಫ್ರೀ ಎಲ್ಲ ಕೊಡ್ತಾ ಇದ್ವಿ. ಬಟ್ ಇದೊಂದು 2 ಸಮಸ್ಯೆ ಇತ್ತು. ಆ 2 ಸಮಸ್ಯೆ ನಾವು ಪರಿಹಾರ ಮಾಡ್ತೀವಿ. ಈ ಪಕ್ಕದಲ್ಲಿ 22 ಬಾಡಿಗೆ ಬೇಕಾದ್ರೆ ಅಡ್ವಾನ್ಸ್ 1 ಲಕ್ಷ ರೂಪಾಯಿ ನಮ್ಮ ಹತ್ರ ಇದ್ಕೊಂಡಿದ್ದೀವಿ, ನಾವು ಪೆಂಡಿಂಗ್ ಇಟ್ಕೊಂಡಿದ್ದೀವಿ. ಬಾಡಿಗೆ ಬಂದ ತಕ್ಷಣ ಕೊಡೋದೆ. ಏನಪ್ಪ ಅವ್ರಿಗೆ ದುಡ್ಡಿದೆಯಲ್ಲ, ದುಡ್ಡಿದೆ ನಮ್ಮ ಹತ್ರ. ಪಕ್ಕದಲ್ಲಿ ಜಾಗ ಇಲ್ಲ ಅಂದರೆ ನಾವು ಜಾಗ ಕೊಟ್ಟು ಸಾಕು, ನಾವು ಸ್ಟಾರ್ಟ್ ಮಾಡ್ತೀವಿ. ಜೂನಿಯರ್ ಕಾಲೇಜ್ ಬೇಕಾದ್ರೆ ನಾವು ಪ್ರಾಪರ್ಟಿ ಕೊಡ್ತೀವಿ, ಮೇಲೆ ಕಟ್ಟಿ. ಜೂನಿಯರ್ ಅಲ್ಲ, ಅಲ್ಲೇ ಕಟ್ಬೇಕು ಜಾಗ. ಒಂದು ಸ್ಟಾರ್ಟ್ ಆಗ್ಬಿಟ್ಟಿದೆಯಲ್ಲ, 20 ಫುಟ್ ಜಾಗ ಇದೆ. 20 ಜಾಗ ಕೊಡ್ತೀರಾ ಬೇರೆ ಒಳಗಡೆ? ಅದೇ ಪಕ್ಕದಲ್ಲಿ ಇದೆ ಸರಿ, ಆ ಜಾಗ ಇದೆ. ಆ ಜಾಗ DPR ಆಗಿದೆ, ಅದು ಟೆಂಡರ್ ಅಲ್ಲಿ ಪ್ರೋಸೆಸ್ ಇದೆ. ಬೇರೆ ಜಾಗ ಬೇಕಾದ್ರೆ ನಮ್ಮ ಕಮ್ಯುನಿಟಿ ಜಾಗ ಇದೆ, ನಾವು ಕೊಡೋಕ್ಕೆ ರೆಡಿ ಆಗಿದ್ದೀವಿ. ಮಾಡ್ಬೋದು. ಲಾಸ್ಟ್ ಕೊಟ್ಟು ಲಾಸ್ಟ್ ಯಾಕಂದ್ರೆ ಈಗ 2 ಲಾಸ್ಟ್ ಇದೆಯಲ್ಲ, ಬಾಡಿಗೆ ತಗೊಂಡಿದ್ವಿ. 2 ಜಾಗ ಬೇಕು. ನೀವು ಕೊಟ್ರೆ, ಈಗ ಇವತ್ತು ಕೊಟ್ರೆ ಇನ್ನು ನೆಕ್ಸ್ಟ್ ಮಂತಲ್ಲೇ ಅದು ಸ್ಯಾಕ್ಷನ್ ಆಗುತ್ತೆ. ನೀವು ದಯವಿಟ್ಟು ನಮ್ಮ ಜಾಗ ಕೊಡಿ. ಟೌನ್ ಒಳಗಡೆ 1 ತಿಂಗಳು ಒಳಗಡೆ ನಿಮ್ಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಕೆಲಸ. ಅಲ್ಲ, ದಯಮಾಡಿ ತಮ್ಮೆಲ್ಲ ಗಮನಕ್ಕೆ ಇರಲಿ. 70 ಅಡಿಗೆ 130 ಅಡಿ ಜಾಗ ಕೊಡ್ತೀವಿ. ನಮ್ಮ ಸಾಕು ಹೇಳ್ತಾರೆ, ಫಸ್ಟ್ ರೇಟ್ ಕಳಿಸ್ಕೊಡಿ, ನಾವು ಸ್ಯಾಕ್ಷನ್ ಮಾಡ್ತೀವಿ ಅಂತ. ಆಯ್ತು, ಇದಿಷ್ಟು ಹೇಳ್ತಾ ಇದ್ವಿ. ಇದುವರೆಗೂ ತಾವೆಲ್ಲ ದಯಮಾಡಿ ಬಂದಿದ್ದೀರಿ. ಏನು ಸೌಲಭ್ಯ ಬೇಕಾದ್ರೆ ನಾವು ಕೊಡ್ತೀವಿ. ಇಲಾಖೆ ನಿಮ್ಮ ಜೊತೆ ಇದೆ. ಇಲಾಖೆ ಪರವಾಗಿ ಮನೆ ಸಚಿವರು ಕೂಡ ಇತ್ತೀಚೆಗೆ ಭೇಟಿ ನೀಡಿದರು ಕೋಲಾರಕ್ಕೆ. ಮನೆ ಸಚಿವರು ಕೂಡ ಹೇಳಿದ್ದಾರೆ ಏನು ಸೌಲಭ್ಯ ಬೇಕಾದ್ರೂ ಕೊಡೋಕೆ ರೆಡಿ ಇದ್ದಾರೆ. ತಾವು ದಯವಿಟ್ಟು ಮಕ್ಕಳನ್ನು ಶಾಲೆಗಳಿಗೆ ಸೇರಿಸಿ, ಹಾಸ್ಟೆಲ್ಗೆ ಸೇರಿಸಿ, ಇನ್ನೂ ಹೆಚ್ಚಿನ ಶಾಲೆಗಳ KJP ಬರಲಿ. ನಾವೆಲ್ಲ ಇದೇ ಥರ ಸೇರಿ ಎಲ್ಲ ಸಮುದಾಯದವರು, ಅಲ್ಪಸಂಖ್ಯಾತ ಸಮುದಾಯ ಒಂದು ಕಡೆ ಸೇರಿ ಚರ್ಚೆ ಮಾಡಿಕೊಂಡು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಏನೇ ಇದ್ರೂ ಕೂಡ ಚರ್ಚೆ ಮಾಡ್ತಾರೆ, ಗೊತ್ತಾಗತ್ತೆ ನಮಗೆ. ನೋಡಿ, ಈಗ ನಮ್ಮ ಸಾರ್ ಹೇಳಿದ್ರು ಈ ಥರ ಇದೆ ಅಂತ, ಅದಕ್ಕೂ ನಾವು ಹೇಳಿ ಈ ಥರ ಇದೆ ಅಂತಕ್ಕಂಥ ಅವೆರಡು ಒಂದಾದಾಗ ಎಲ್ಲ ಒಂದು ಸಂಸ್ಥೆ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಿಟ್ಟಿನಲ್ಲಿ ನೀವೆಲ್ಲ ಬಂದಿದ್ದೀರಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಈ ದಿವಸ ಜಾಮಿಯಾ ಮಸ್ಜಿದ್ ಶಾದಿ ಮಹಲಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ KJP ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ನನಗೆ ಗೊತ್ತು. ನಾನು ಪೊಲಿಟಿಕಲ್ 30 ವರ್ಷ ಆಯ್ತು. ಮುಸ್ಲಿಂ ಕಮಿಟಿ और ಕ್ರಿಶ್ಚಿಯನ್ ಕಮಿಟಿ ಮೈನಾರಿಟಿ ಕಮಿಟಿಗೆ ಕರೆದು ಮಾತಾಡಿರೋದು ನನ್ನ 30 ವರ್ಷ ಸರ್ವಿಸಲ್ಲಿ ಶಾಯದ್ ಫಸ್ಟ್ ಟೈಮ್ ತಿಳ್ಕೊಂಡು ಕಾಲ ಏನು ಅರ್ಥ ಆಗುತ್ತೆ. ಸ್ಪೀಚ್ ಮಾಡ್ತಾರೆ ಮುಸ್ಲಿಮ್ಸ್ ಕಮಿಟಿಗೆ ಕ್ರಿಶ್ಚಿಯನ್ಸ್ ಕಮಿಟಿಗೆ ಏನು ಸವಲತ್ತು ಸಿಕ್ಕತ್ತೆ. ಗೌರ್ಮೆಂಟ್
ಗೌರ್ಮೆಂಟ್ ಸವಲತ್ತು ಕೊಡ್ತಾ ಇದೆ. ಮುಸ್ಲಿಂ ಕಮಿಟಿಲಿ ಬೇರೆ ಕಮಿಟಿಲಿ ನಾವು ತಗೊಳ್ತಾ ಇದ್ದೀವಿ. ನಮ್ಮಿಂದ ಕಮ್ಮಿ ಆಗಿದೆ. ನಾವು ಸವಲತ್ತು ತಗೊಳ್ಳೋಕೆ ನಮ್ಗೆ ಆಗ್ತಾ ಇಲ್ಲ. ಯಾಕೆಂದ್ರೆ ಏನೇನು ಸಿಗ್ತಾ ಇದೆ ನಮ್ಗೆ ಗೊತ್ತಿಲ್ಲ. ನಾವು ಗೊತ್ತಿರೋದಕ್ಕೋಸ್ಕರ ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ ಆಫೀಸು ಇಲ್ಲಿ ನಮ್ಗೆ ಮೇಂಟೆನೆನ್ಸ್ ಮಾಡೋಕ್ಕೆ ಯಾರಿಲ್ಲ. ನಾವು ಹೇಳ್ಬೇಕಂದ್ರೆ ಕೋಲಾರ ಹೋಗ್ಬೇಕು. ಒಂದು ಸ್ಕೀಮ್ ಇಲ್ಲಿ ಅಂತ ತಿಳ್ಕೊಳ್ಬೇಕಂದ್ರೆ ನಾವು ಕೋಲಾರ ಹೋಗಿ ಬರೋರಿಗೆ ಕಷ್ಟ ಆಗುತ್ತೆ. ಆ ಡಿಪಾರ್ಟ್ಮೆಂಟ್ ಅವರು ನಮ್ಮ KJP ಸವಲತ್ತು ಮಾಡಿಕೊಂಡ್ರೆ ನಮ್ಗೆ ಇಲ್ಲಿಂದ ನಾವು ಅಲ್ಲಿ ಹೋಗ್ಬಿಟ್ಟು ಮೀಟ್ ಮಾಡಿ ಅವ್ರನ್ನ ಏನ್ ಕೆಲಸ ಅಂತ ತಗೊಳ್ತೀವಿ. ಆಮೇಲೆ ಸಾರ್ಗಿರ್ತಾರೆ ನಾವು ಉರ್ದು ಸ್ಕೂಲ್ ಹಿಂದೆ ಬ್ಯಾಕ್ ಸೈಡು ಅಬ್ದುಲ್ ಕಲಾಂ ಆಜಾದ್ ಅಂತ ಸ್ಕೂಲ್ ಕಟ್ಟಿದ್ದೀರ. ಲಾಸ್ಟ್ ಟೈಮ್ ಕಟ್ಟುವಾಗ ಲಾಸ್ಟ್ ಇಯರ್ ಕಟ್ಟಿರೋದು. ಕಟ್ಟುವಾಗೆ 50 ಇಂದ 60 ಮಕ್ಕಳಿದ್ರು ಅಷ್ಟೇ. ಬಿಲ್ಡಿಂಗ್ ಕಟ್ಟಿ ನೀವು 3 months ಆಗಿದ್ರೆ ಶಿಫ್ಟ್ ಮಾಡಿ. ಆ ಶಿಫ್ಟಿಂಗ್ ಇಲ್ಲಿ 85 ಆಗಿದೆ. ಆ ಸ್ಕೂಲ್ ಇಲ್ಲಿ ಇನ್ನ ಸವಲತ್ತಿಲ್ಲ. ಅದು ಮಕ್ಕಳು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹಾಕಿ ಅಂದ್ರೆ ಪೇರೆಂಟ್ಸ್ ಬಂದು ಸ್ಕೂಲ್ ನೋಡಿದ್ರೆ ಅಲ್ಲ ಇರಬೇಕು. ಏನೋ ಕಮ್ಮಿ ಇದ್ರಲ್ಲಿ ಸೇರಿಸಿ ಅಂದ್ರೆ ಸೇರ್ಸಲ್ಲ ಮಕ್ಕಳು. ಇದು ಒಂದೇ ಕಮ್ಮಿ ಇರೋದು. ಈಗ ಇರೋದು ಯಾಕಂದ್ರೆ ನಾವು ಮಕ್ಕಳಿಗೆ ಕರ್ಕೊಂಡು ಬಂದು ಸೇರಿಸಿದ್ರೆ ನಾನೇ 3 ಮಕ್ಕಳಿಗೆ ತಂದೆ ನನ್ನ ಮಗುಗೆ ಕರ್ಕೊಂಡು ಲೇಡಿ ಮಗು ಕರ್ಕೊಂಡು ಹೋಗ್ಬಿಟ್ರೆ ಸ್ಕೂಲಲ್ಲಿ ನಾನು ಸೇರಿಸಲ್ಲ. ಯಾಕಂದ್ರೆ ಅಲ್ಲಿ ಸವಲತ್ತು ಇಲ್ಲ. ಇವಾಗ ಸ್ವಲ್ಪ ಕಾಂಪೌಂಡ್ ವಾಲ್ ಕಟ್ತಾ ಇದ್ದಾರೆ. ಥ್ಯಾಂಕ್ ಯು. ಇನ್ನೂ ಜಾಸ್ತಿ ಪ್ರಾಬ್ಲಮ್ ಇದೆ. ಅಲ್ಲಿ ಲೆಟ್ರಿನ್ ಬಾತ್ರೂಮ್ ಇಲ್ಲ ಆಗಿದೆ, ಕಟ್ಟಿಲ್ಲ. ಈಗ 4 ಮಕ್ಕಳಿಗೆ 4 ಬೆಲೆಗೆ ಸೇರಿಸ್ಬಿಟ್ಟು ಎಲ್ಲಿ ಹೋಗೋದು ಕಷ್ಟ ಇದೆ. ನಾಳೆ ಈಗ ಅದಕ್ಕೆ ಕಟ್ತಾ ಇದ್ರ ಕಟ್ಟಾಗಿಲ್ಲ. 3-4 ತಿಂಗಳು ಆಗುತ್ತೆ. ಅದೇ ತರ ಸ್ಕೂಲ್ಸ್ ಇರೋದು, ಕ್ಲಾಸ್ ಇರೋದು 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಇದೆ. 6, 1, 7, 8, 9, 10 ಎಷ್ಟೋ ರೂಮ್ ಬೇಕು? 5 ರೂಮ್ ಬೇಕು. ನೀವು ಕೊಟ್ಟಿರೋದು 4. ಅದನ್ನ 16 ರೂಮ್ ಅವ್ರ ಆಫೀಸರ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅವ್ರ ಆಫೀಸ್ಗೋಸ್ಕರ ಅದು ಇನ್ನ ಉಳಿಸ್ಬೇಕು. ಇದೆಲ್ಲ ಸವಲತ್ತು ಕೊಟ್ರೆ ನಿಮ್ಗೆ ನಾವು ಮೈನಾರಿಟಿ ಡಿಪಾರ್ಟ್ಮೆಂಟ್ ಮುಸ್ಲಿಮ್ಸ್ ಕಮಿಟಿಯಿಂದ ನಾವು ವಿಶ್ವಾಸ ಕೇಳ್ತಾ ಇದ್ದೀವಿ. ನೀವು ಸವಲತ್ತು ಕೊಡಿ. ನೀವು 300 ಕೇಳ್ತಾ ಇದ್ದೀರಾ, ಇನ್ನ ಜನ ಸೇರಕ್ಕೆ ತಯಾರಾಗಿದ್ದಾರೆ. ಅಲ್ಲಿ ಸೇರ್ಸಕ್ಕೆ ಒಂದೇ ಒಂದು ಕಾರಣ, ನಿಮ್ಮ ಹತ್ರ ಇರೋದು ಪಕ್ಕದಲ್ಲಿ ಲ್ಯಾಂಡ್ ಇದ್ರೆ ಅಲ್ಲಿ ಏನೋ ಕಟ್ಟಕ್ಕೆ ಆಸೆ ಕಟ್ಟಿ. ನಾವೆಲ್ಲ ಸವಲತ್ತು ಮಾಡ್ಕೊಳ್ಳಿ. ನಾವೆಲ್ಲ ನಿಮ್ಮ ಕಮಿಟಿ ಜೊತೆಲಿ ಇದ್ದೀವಿ, ನಿಮ್ಮ ಜೊತೆಲಿ ಕೆಲಸ ಮಾಡ್ತೀವಿ. ಇಲ್ಲಿ ಅದು ಹಾಗೆ ಅಂದ್ರೆ ನೈಟಿಗೆ ಅಲ್ಲಿ ಬಿಲ್ಡಿಂಗ್ ನೋಡ್ಕೊಳ್ಳೋಕೆ ಯಾರಿಲ್ಲ. ಅಲ್ಲಿ ಬಹಳ ಗಲೀಜ್ ಬರ್ತಾರೆ. ನಮ್ಮ ಸಾರ್ ಕಂಪ್ಲೇಂಟ್ ಇದೆ. ಮಕ್ಕಳು ಸ್ಲಮ್ ಏರಿಯಾ ಇದೆ. ಅವರು ಮನುಷ್ಯರೇ, ನಾವು ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಅವರಿಂದ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೈಟ್ ವಾಚ್ಮನ್ ಯಾರು ಒಂದು ಅಪಾಯಿಂಟ್ಮೆಂಟ್ ಮಾಡಿ ನೈಟ್ ಇಲ್ಲಿ ಅವ್ರು ನೋಡ್ಕೊಂಡ್ಲಿ. ಇದೆಲ್ಲ ಮಾಡ್ಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ಇಯರ್ ಈ ಸರ್ತಿ ಮಾಡಿ ನೆಕ್ಸ್ಟ್ ಇಯರ್ ಇದೇ ಸ್ಟೇಜ್ ಇದೆ. ನೀವು ಸಾಕಪ್ಪ ಮಕ್ಕಳು ಅಂದೇವು ಉದ್ದಪೇಟೆಯಲ್ಲಿ ಸಾಕು. ನಮ್ಗೆ ಬೇರೆ ಪ್ರಾಪರ್ಟಿ ಕೊಡಿ ಗೌರ್ಮೆಂಟ್ ಅಲ್ಲಿ ಒಂದು 4 ರೂಮ್ ಕಟ್ಟಲ್ಲ. ಅದು ನೀವು ನೆಕ್ಸ್ಟ್ ಇಯರ್ ಹೇಳ್ತೀರಾ. ಅದಕ್ಕೆ ಫಸ್ಟ್ ಈ ವರ್ಷ ಇದೆಲ್ಲ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಇಯರ್ 100% 300 ಜನ ಸೇರ್ತಾರೆ. ಮುಸ್ಲಿಂ ಕಮಿಟಿ ಅಂತ ತಿರ್ಸ್ಬಿಟ್ಟು ಯಾವ KJP ನಾವೆಲ್ಲ ತಮ್ಮಿಂದ ಮಾಡ್ತಾ ಇದ್ದೀವಿ. ಇಲ್ಲಿ ಕ್ಯಾಸ್ಟ್ ಫೀಲಿಂಗ್ ಇಲ್ಲ, ಏನಿಲ್ಲ. ನಾವೆಲ್ಲ ಜೊತೆ ಕರ್ನಾಟಕ ಅಲ್ಲಿ ಹುಟ್ಟಿದ್ದೀವಿ, ಕರ್ನಾಟಕದಲ್ಲೇ ಸತ್ತಿದ್ದೀವಿ. ಅದಕ್ಕೆ ನಿಮ್ಗೆ ವಿಶ್ವಾಸ ಆಗಿದೆ. ಸ್ವಲ್ಪ ಸವಲತ್ತಿಲ್ಲ, ಟೀಚರ್ಸ್ ಕಮ್ಮಿ ಆಗಿದೆ. ಟೀಚರ್ಸ್ ಹಾಕಿ ಅದೆಲ್ಲ ಹಾಕ್ಬಿಟ್ರೆ ನಿಮ್ಗಿಂತ ಬಹಳ ಥ್ಯಾಂಕ್ಸ್. ನಿಮ್ಮ ಡಿಪಾರ್ಟ್ಮೆಂಟ್ಗೆ ನಿಮ್ಗೆ ನಾವು ವಿಶ್ವಾಸ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. KJP ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಯಾವ ಕಂಪ್ಲೇಂಟ್ ಬರಲ್ಲ ಮೈನಾರಿಟಿಯಿಂದ. ಸೊ ನಾವು ನಿಮ್ಮ ಜೊತೆಲಿ ಕೆಲಸ ಮಾಡ್ತೀವಿ. ನಮ್ಮ ಪ್ರೆಸಿಡೆಂಟ್ ಆಲ್ ಇಲ್ಲಿ 2-3 ಮಜೀದ್ ಪ್ರೆಸಿಡೆಂಟ್ ಇದ್ದಾರೆ. ಎವ್ರಿ ವೀಕ್ ನಿಮ್ಮ ಸ್ಕೂಲ್ ಅನೌನ್ಸ್ಮೆಂಟ್ ಮಾಡ್ತೀವಿ. ಮಕ್ಕಳು ಕೊಡಿ ಅಂತ ಮಕ್ಕಳು ಬರ್ತಾ ಇದೆ. ಇದು ಒಂದೇ ಒಂದು ಕಾರಣಕ್ಕೋಸ್ಕರ ತಿರ್ಗಾ ಸವಲತ್ತು ಮಾಡಿ ಜನ ಸೇರ್ತಾ ಇರುತ್ತೆ. ನನಗೆ 2 ಸೆಕೆಂಡ್ ಮಾತಾಡ್ತೀನಿ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க